ತ್ರಿವಿಕ್ರಮಣ ಗಡ್ಡ ಮೀಸೆ ಹಾಗೂ ತೆಲಿ ಬಳಸ್ತಾರೆ. ಸವಾಲನ್ನ ಸ್ವಲ್ಪ ಬದಲಾಯಿಸಿ ಐಶ್ವರ್ಯ ಅವರಿಗೆ ಕೊಡ್ತಾ ಇದೀವಿ. ಬಿಗ್ ಬಾಸ್ ಮನೆಯಲ್ಲಿ 2 ನ್ಯೂಸ್ ಚಾನೆಲ್ಗಳನ್ನಾಗಿ ಕ್ರಿಯೇಟ್ ಮಾಡಿಬಿಟ್ಟು ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಟಾಸ್ಕ್ಗಳನ್ನ ಬಿಗ್ ಬಾಸ್ ಅವರು ಕೊಡ್ತಾ ಇದ್ದಾರೆ. ಸೊ ರಜತ್ ಅವರ ತಲೆಯನ್ನ ಬೋಳ್ಸಿದ್ದ ಮಂಜಣ್ಣ. ಸೊ ಆಗ ರಜತ್ ಅವರು ಒಂದೇ ಮಾತನ್ನ ಏನು ಕೂಡ ಆಡದೆ ಹೋಗಿ ತಲೆಯನ್ನ ಬೋಳ್ಸ್ಕೊಂಡು ಬಂದ್ರು. ಸೊ ಮೊದಲ ದಿನದ ಟಾಸ್ಕ್ ನಲ್ಲಿ ಮಂಜಣ್ಣ ಅವ್ರ ಟೀಮು ಮುಂದೆ ಹೋಯ್ತು. ಯಾಕಂತ ಹೇಳಿದ್ರೆ ಮೆಣಸಿಕಾಯಿನೂ ಕೂಡ ತಿಂದ್ರು ಗೌತಮಿ ಅವರು, ಜೊತೆಗೆ ಫ್ರಂಕ್ ಮಾಡಕ್ ಹೇಳಿದ್ರು. ಸೊ ಶಿಶಿರ್ ಅವರಿಗೆ ಅವರ ಬೋನ್ ಡಿಸ್ಲೋಕೇಟ್ ಆಗಿದ್ರಿಂದ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅವರು ಮುಂದೆ ಇದ್ರು. ಆದ್ರೆ ಇವತ್ತಿನ ಟಾಸ್ಕ್ ಅಲ್ಲಿ ಸೊ ಯಾರು ಕೂಡ ಹಿಂದೆ ಆಗ್ತಿದ್ದಂತಹ ಎಲ್ಲ ಕೆಲಸಗಳನ್ನ ಹನುಮಂತ ಗಟ್ಟಿಯಾಗಿ ನಿಂತ್ಕೊಂಡ. ಸೊ ಅವರ ಟೀಮಿಗೆ ಒಂದು ಸ್ಟ್ರೋಕ್ ಅನ್ನ ಕೊಟ್ಟ. ಎಂತ ಸ್ಟ್ರೋಕ್ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಟಾಸ್ಕ್ ಅನ್ನ ತ್ರಿವಿಕ್ರಮ್ ಅವರಿಗೆ ಮುಯ್ಯಿ ಅನ್ನುವಂತೆ ಕೊಟ್ಟ. ಸೊ ತ್ರಿವಿಕ್ರಮ್ ಅಣ್ಣ ಅವರು ತಲೆ ಹಾಗೂ ಗಡ್ಡವನ್ನ ಮೀಸೆಯನ್ನ ಬೋಳಿಸಬೇಕು ಅಂತ ಹೇಳಿ. ಸೊ ಇದಕ್ಕೆ ಹಿಂದೇಟ್ ಹಾಕಿದಂತ ತ್ರಿವಿಕ್ರಮ್ ಅನ್ನು ತನ್ನ ಸ್ಟೈಲು ತನ್ನ ಗತ್ತನ್ನ ಬಿಟ್ಕೊಡ್ದೆ ತಲೆ ಮಾತ್ರ ತೆಗಿತೀನಿ ಅಂತ ಹೇಳಿದ. ಸೊ ಅದಕ್ಕೆ ಹನುಮಂತ ಒಪ್ಲಿಲ್ಲ. ಸೊ ಆ ಟೀಮು ಕೂಡ ಒಪ್ಲಿಲ್ಲ. ನಾವು ಏನ್ ಹೇಳ್ತಿದೀವೋ ಅದನ್ನು ಮಾತ್ರ ಮಾಡಬೇಕು ಅಂತ ಹೇಳಿ. ಸೊ ಅವನು ನೋ, ಇದಕ್ಕೆ ಬೇರೆ ಏನಾದ್ರು ಚಾನ್ಸ್ ಕೊಡ್ತೀರಾ ಅಂತ ಕೇಳಿದಕ್ಕೆ ಸೊ ಧನರಾಜ್ ಅವರು ಹೇಳ್ತಾರೆ, ಸೊ ಅದನ್ನೇ ಪ್ಲಂಪ್ ಮಾಡ್ಲಿಕ್ಕೆ ನಾವು ಐಶ್ವರ್ಯವನ್ನ ಬಳಸ್ತೀವಿ ಹಾಗೂ ಭವ್ಯ ಅವರು ಅವ್ರ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದಾಗ ಮಂಜಣ್ಣ ಮತ್ತೆ ಗೌತಮಿ ಅವರು ಮತ್ತೆ ಹಾಗೆ ತ್ರಿವಿಕ್ರಮ್ ಅವರು ಬಂದ್ಬಿಟ್ಟು ಈಗ ಗೇಮ್ ಅನ್ನ ಚೇಂಜ್ ಮಾಡ್ರಿ ಅಂತ ಹೇಳಿ ಬರ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವರು 3 ಜನದ್ದು ತೀರಾ ಅತಿಯಾಗಿದೆ. ಸೊ ಗೇಮ್ ಅಂತ ಬಂದ್ರೆ ಮಂಜಣ್ಣ ಗೌತಮಿ ಇಲ್ಲಿದ್ದಲ್ಲೇ ನಾಟಕಗಳು ಸ್ಟಾರ್ಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವರ ಜೊತೆಗೆ ಸೇರ್ಕೊಂಡು ಅಲ್ಲೇ ಸಂಧಿಲಿ ಏನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾನೆ. ಸೊ ಅವರ ಟೀಮಿಗೆ ಆಪೋಸಿಟ್ ಆಗಿ ಬರ್ತಿರೋರು ಹ್ಞೂ ಅಂತ ಒಪ್ಕೋತಾರೆ, ಇಲ್ಲಾಂದ್ರೆ ಆಗಲ್ಲ ಅಂತ ಒಪ್ಕೋತಾರೆ. ಬಟ್ ಇವರು ಮಧ್ಯದಲ್ಲಿ ಬಂದು 2 ಶಾಟ್ ತಿನ್ಬೇಕು ಅಂದ್ರೆ ಒಂದೇ ಶಾಟ್ ತಿನ್ನೋದು ಸಾಕು ಅಂತ ಹೇಳ್ತಾನೆ. ಇವನ್ ಕಾಲು ಮುರ್ಕೊಂಡಿರುವಂತಹ ಸುರೇಶ್ ಅವರು ಕೂಡ ಅವರ ಪರನೇ ಮಾತಾಡ್ತಾನೆ. ಅವನಿಗೆ ಯಾಕೆ ಉಸ್ತುವಾರಿ ವಹಿಸಿದಾರೆ ಅಂತ ದೇವರನೇ ಗೊತ್ತಾಗ್ತಿಲ್ಲ. ಅಲ್ಲಿ ಮಧ್ಯದಲ್ಲಿ ಗೌತಮಿ ಮಾತಾಡ್ತಾಳೆ, ಜೊತೆಗೆ ಮಂಜಣ್ಣ ಮಾತಾಡ್ತಾನೆ, ತ್ರಿವಿಕ್ರಮ್ ಮಾತಾಡ್ತಾನೆ. ಈ ಉಸ್ತುವಾರಿ ಇರೋನು ಸುಮ್ಮನೆ ಇರ್ತಾನೆ. ಅದಕ್ಕೆ ಚೈತ್ರ ಅವರು ಸಿಕ್ಕಾಪಟ್ಟೆ ಕೌಂಟರ್ಗಳನ್ನ ಕೊಡ್ತಿದ್ರು. ಅವರ ಟೀಮ್ ಅವರೇ ಚೈತ್ರ ಅವರನ್ನ ಸುಮ್ಮನೆ ಇರಿಸುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮನೆ ಮಂದಿ ಎಲ್ಲ ಮಂಜಣ್ಣ ಹಾಗೂ ಗೌತಮಿಯ ಪರವಾಗಿರೋದು ನನಗೆ ಆಶ್ಚರ್ಯ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಅವರಿಬ್ರು ಸೇರ್ಕೊಂಡು ದೊಡ್ಡ ಹೀರೋಯಿನ್ ತರ ಬಿಲ್ಡಪ್ ಗಳನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಟಾಸ್ಕ್ ಗಳನ್ನ ಧೈರ್ಯವಾಗಿ ಒಪ್ಕೊಳ್ಬೇಕು. ಎಸ್ ಆರ್ ನೋ ಅಂತ ರೌಂಡ್ ಇರೋದ್ರಿಂದ ಅಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಎಸ್ ಅನ್ಬೇಕು ಇಲ್ಲ ನೋ ಅನ್ಬೇಕು. ಬಟ್ ಇವರ ಟೀಮಿಂದ ತ್ರಿವಿಕ್ರಮ್ ಅವರ ಟೀಮಿಂದ ಎಲ್ಲದಕ್ಕೂ ಒಂದೊಂದು ಆಪೋಸಿಟ್ ಬರ್ತಾ ಇದೆ. ಸೊ ಅದರಲ್ಲಿ ಕಟ್ ಮಾಡಿಸೋದು, ಅವ್ರು ಹೇಳೋ ಆಟಗಳಲ್ಲಿ ಕಟ್ ಮಾಡಿಸೋದು, ಈ ತರ ಮಾಡ್ತಿದ್ದಾರೆ. ಹೇಳಿ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇವರ್ ಆಗಿ ಯಾವ ಟೀಮ್ ಇದೆ ಅಂತ ಹೇಳಿ ದಯವಿಟ್ಟು ಹನುಮಂತ ಅವರು ಆಡ್ತಿರೋ ಆಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ನಾನು ಹೇಳಕ್ಕಿರ್ತೀನಿ. ಯಾರು ಯಾವ ರೀತಿ ಆಡಬೇಕು ಅನ್ನೋದು ಖಂಡಿತವಾಗಿ ಅಲ್ಲಿ ಬುಕ್ಕಲ್ಲಿ ಬರ್ದಿರ್ತದೆ. ಬಟ್ ಇವರೇ ಯಾವ ರೀತಿ ಬೇಕೋ ಆ ರೀತಿ ಆಡ್ಕೊಂತ ಹೋಗ್ತಿದ್ದಾರೆ. ಬಟ್ ನನ್ನ ಪ್ರಕಾರ ರಜತ್ ಅವರ ಟೀಮ್ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಿದೆ. ನಿಮ್ಮ ಪ್ರಕಾರ ಯಾವ ಟೀಮ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.